ಕೇಳೋದ್ರಿಂದ ಮನಸ್ಸು ನಮ್ಗೆ ಯಾವ ಮಾಲು ಗೀಲು ಒರಿಯನ್ಗೆ ಎಲ್ಲ ಹೋಗೋಷ್ಟು ಇಲ್ಲ. 200 ರೂಪಾಯಿ ಖರ್ಚು ಮಾಡೋದು ಸುಮ್ಮನೆ ಇಲ್ಲೊಂದು ಜಸ್ಟ್ ಹೋದರೆ ಆನಂದ ಅಷ್ಟೇ ಸಾಕು. ಆನಂದ ಕೊಂಡ್ಕೊಬೇಕಾಗಿಲ್ಲ, ಉತ್ಪತ್ತಿ ಮಾಡ್ಕೋಬೇಕು. ನಮ್ಮ ಮನೆ ಸುತ್ತಲೂ ಎನ್ವೈರ್ಮೆಂಟ್ನ ಸೌಂದರ್ಯ ಮಾಡಿ ಇದನ್ನೇ ನನ್ನ ಕಲೆ ಆರ್ಟ್ನ ನಾನು ಇಲ್ಲೆಲ್ಲ ಬಳಸ್ಕೊಂಡಿದ್ದೀನಿ. ಇನ್ನು ಅವರೇ ಅದ್ಭುತ ತಲೆಗಾರರಿದ್ದಾರೆ ನೋಡ್ರಿ ಕಾಪಿ ಹೊಡಿಯೋದ್ರಿಗೂ. ನಿಮ್ಮದು ಈ ಥರ ಬ್ರಾಡಾಗಿ ಮಾಡಿ ಇದು ಆಗು ಓಡುತ್ತೆ ಅಂತ ಹೇಳಿದ್ರು. ಅವರು ಇಂಡೋರಿಗೆ ನಾವು ಮಾಡಲ್ಲ, ಅದು ಬರಲ್ಲ ಅಂತ ಹೇಳಿದ್ದಾರೆ. ಕೆಲವೊಂದು ಪ್ರಯೋಗಗಳು ವಾಣಿಜ್ಯ ಉದ್ದೇಶಕ್ಕೆ ಮಾತ್ರ ಮಾಡ್ತಾ ಇದ್ದಾರೆ, ಕಲ್ಯಾಣ ಉದ್ದೇಶಕ್ಕೆ ಮಾಡ್ತಾ ಇಲ್ಲ. ರೋಗ ಬರ್ದಂಗೆ ಯಾರು ಔಷಧಿ ಕಂಡುಹಿಡಿತಾ ಇಲ್ಲ, ರೋಗ ಸದ್ಯಕ್ಕೆ ಹೋಗಂಗೆ ಕಂಡುಹಿಡಿತಾ ಇದ್ದಾರೆ. ನಿಯಂತ್ರಿಸ್ತಾವ್ರು, ನಿರ್ಮೂಲನೆ ಮಾಡೋಕ್ಕೆ ಯಾರು ಇಷ್ಟಪಡ್ತಿಲ್ಲ. ನಿರ್ಮೂಲನೆ ಮಾಡಿಬಿಟ್ರೆ ಎಲ್ಲರೂ ಆರೋಗ್ಯವಾಗಿರ್ಲಿಂದ್ರೆ ಡಾಕ್ಟ್ರು ಹೊಟ್ಟೆಪಾಡು ಏನು ಮಾಡ್ತಾನೆ ಸರ್? ಎಲ್ಲರೂ ಶಾಂತವಾಗಿದ್ರೆ ಪೊಲೀಸ್ನವ್ರು ಹೊಟ್ಟೆಪಾಡು ಏನು ಸರ್? ಆದರೆ ಎಲ್ಲರೂ ರೈತರಾಗಿರ್ರಿ ಅಂತ ಕೇಳಕ್ಕೆ ರೈತಿಗೆ ಹಕ್ಕಿದೆ. ಎಲ್ಲರೂ ರೈತರಾದರೂ ಬದುಕ್ಬೋದು. ಎಲ್ಲರೂ ಅವ್ರವ್ರ ವೃತ್ತಿನ ತೊಂದರೆ ಆಗುತ್ತೆ. ಬೇರೆ ಒಳ್ಳೇದು ಬಯಸಿದೆ. ಯಾವತ್ತೂ ತೊಂದರೆ ಆಗಲಿ ಅಂತ ಲಾಯರ್ ಬಯಸಬೇಕು, ಅನಾರೋಗ್ಯ ಆಗಲಿ ಅಂತ ಡಾಕ್ಟ್ರು ಬಯಸಲೇಬೇಕು. ಇಲ್ಲಾಂದ್ರೆ ಅವ್ನು ವೃತ್ತಿ ಕಳ್ಕೊಂಬಿಡ್ತಾನೆ. ಅದಕ್ಕೆ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದೆ. ಮೂಲ ಇರೋದೇ ಅವರಿಬ್ಬರಲ್ಲಿ. ಅವರಿಬ್ಬರಿಗೂ ಸ್ವತಂತ್ರ ಐತಿ. ಏನು ಬೇಕಾದ್ರೂ ಮಾಡ್ಬೋದು, ಏನು ಬೇಕಾದ್ರೂ ಉಳ್ದವ್ರಿಗೆ ಸ್ವತಂತ್ರ ಇಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳಿರೋದು ಇದು. ರಾಜಕಾರಣಿ ಜೈ ರಾಜಕಾರಣಿ ಅಂತ ಹೇಳ್ಬೋದಾಯ್ತು. ರೈತರನ್ನೇ ಉದ್ದೇಶ ಇವರಿಬ್ರಿಗೆ ಹೇಳ್ದಂದ್ರೆ ಅವರಿಬ್ರಿಗೂ ಸ್ವತಂತ್ರ ಐತೆ. ಅವರಿಬ್ರು ಗಾಳಿ ಮಳೆಯಿಂದ ಹೋರಾಡ್ತಾರೆ. ಅದಕ್ಕೆ ಅವ್ರು ಯಾವಾಗಲೂ ಸ್ಥಿರತೆ ಇರುತ್ತೆ ಅವ್ರ ಜೀವನ. ಹೋರಾಟದ ಜೀವನದಾಗ ನೆಮ್ಮದಿ ಇರುತ್ತೆ ಸರ್. ಕುಂತು ಉಂಡು ಮಲಿಕಣತವ ನೆಮ್ಮದಿ ಇರಲ್ಲ. ನಿಂತ್ಕೊಂಡು ಸಾಕಾಗಿದ್ದೀರ ಅಂದ್ರೆ ಕುಂತ್ಕೋಬಹುದು, ಕುಂತ್ಕೊಂಡು ಸಾಕಾಗಿದ್ದೀರ ಅಂದ್ರೆ ಮಲಿಕೋಬಹುದು. ಮಲಿಕಂಡು ಸಾಕಾಗೈತಿ ಅಂದ್ರೆ ಏನ್ ಮಾಡ್ಬೇಕು ಸರ್? ಇಲ್ಲಿ ಕುಬ್ಜ ತೋಟಗಾರಿಕೆ ಅಂತ ವಿಧಾನ ನೋಡಿತಿದ್ದೀರಾ. ಸ್ವರ್ಗದ ಕಲ್ಪನೆ ಏನಿತ್ತೋ, ಪ್ರಕೃತಿಯಿಂದ ಯಾವಾಗ ಕೊರತೆ ಆತೋ ಅವಾಗಲೇ ಆಡಳಿತ ಬರುತ್ತೆ. ಆಡಳಿತ ಬಂದಾಗ ಶೋಷಣೆ ನಡೀತೈತಿ, ಇರೋನು ಇಲ್ದಾನು ಆಗ್ತಾರೆ. ಈಗ ಬಲಶಾಲಿಗೆ ಮಾತ್ರ ಬದುಕು ಅನ್ನಂಗಾಗುತ್ತೆ. ಅಡವಿ ನಿಯಮನೆ ಆಗ್ತಾಯ್ತು. ಈಗ ಹಣ್ಣು ಹಂಪಲು ನೀವೇನು ಸ್ವರ್ಗದ ಕಲ್ಪನೆ ಕೊಡ್ತೀರ, ಪ್ರಕೃತಿಲಿದ್ರೆ ಪ್ರತಿಯೊಬ್ಬಗೂ ನೇರವಾಗಿ ತಲುಪುತ್ತೆ. ಕ್ಯೂ ನಿಂತ್ಕೊಂಡು ಯಾರೋ ಬಿಸಿಲು ತಗೋಬೇಕಾಗಿಲ್ಲ, ಕ್ಯೂ ನಿಂತ್ಕೊಂಡು ಗಾಳಿ ತಗೋಬೇಕಾಗಿಲ್ಲ, ಕ್ಯೂ ನಿಂತ್ಕೊಂಡು ಮಳೆ ತಗೋಬೇಕಾಗಿಲ್ಲ. ಪ್ರಕೃತಿ ಆ ಥರ ಪ್ರತಿಯೊಂದು ಜೀವಿಗೂ ಸಮಾನಾದ ಪಾಲನ ಕೊಡುತ್ತೆ. ಈಗ ಅದು ಯಾವಾಗ ಶಾರ್ಟೇಜ್ ಆಗುತ್ತೋ ಅವಾಗ ಈ ಸ್ಟೋರಿಗಳು ಸ್ಟಾರ್ಟ್ ಆಗ್ತವೆ. ಸುಖವಾಗಿದ್ದಾಗ ಕತೆಗಳೇ ಬರಲ್ಲ, ಕೊರತೆ ಇದ್ದಾಗೆ ಕತೆಗಳು ಸ್ಟಾರ್ಟ್ ಆಗೋದು. ಈಗ ಆ ಒಂದು ವಿಧಾನಗಳನ್ನೆಲ್ಲ ಹೆಂಗೆ ಅಳವಡಿಸ್ಬೇಕು ಅಂತ ಪ್ರಾಯೋಗಿಕ ಹಂತವಾಗಿ ನಾನು ಪ್ರಾರಂಭ ಮಾಡಿದ್ದೀನಿ. ಕುಬ್ಜ ಹಣ್ಣುಗಳ್ನ ಬೆಳೆಸೋದು, ಅದು ಮನುಷ್ಯನಿಗೆ ಸಿಗಬೇಕು ಅಲ್ಲಲ್ಲೇ. ಆ ಹಣ್ಣನ್ನೇ ಬೆಳೆಯೋದಲ್ಲ, ಹಣ್ಣಿನ ಪಕ್ಕ ಇನ್ನೊಂದು ಅದಕ್ಕೆ ಒಂದು ಸಂಬಂಧದ್ದು ಗಿಡ ಇರುತ್ತೆ. ಗಂಡು ಹೆಣ್ಣು ಕಲ್ಪನೆ ಏನಿದೆಯೋ ಪ್ರಪಂಚದಾಗ 2 ವಸ್ತುವಿಂದಲೇ 3ನೇ ವಸ್ತು ಬರೋದು. ಒಂದೊಂದು ವಸ್ತುದಿಂದಲೇ 2 ಗಳಿಸೋಣ ಅಂತ ಹೋಗ್ತಾರೆ. ಅವಾಗಲೇ ಆರ್ಟಿಫಿಷಿಯಲಿಗೆ ಸಿಗಾಕೊಳ್ಳೋದು. ಅದು ಹಣ್ಣಿನ ಗಿಡ ಹೆಣ್ಣಾದರೆ ಅದ್ರ ಪಕ್ಕ ಇರೋ ಬಾಳೆ ಗಿಡ ಗಂಡಾಗುತ್ತೆ. ಅವಾಗ ಅವೆರಡೂ ಏನಾಗುತ್ತೆ, ಅವೆರಡೂ ನಾವು ಜೊತೆಲಿ ಅಳವಡಿಸೋದ್ರಿಂದ ಅದರ ಆಹಾರ ಅವೇ ತಯಾರು ಮಾಡ್ಕೊತೇವೆ. ಎಲ್ಲ ನೋಡ್ತೀರಿ, ಯಾವ ಪ್ರಾಣಿನೂ ಒಂದೊಂದೇ ಬೆಳೆನ ಒಂದೇ ಜಾಗದಲ್ಲಿ ಬೆಳೆಯ ಇದ್ದಾತು. ಇದೇನು ನೋಡ್ತಿದ್ದೀರಾ, ಇದು ಹೂವಿನ ಬೆಳೆ, ಇದು ಗಂಡಿದು. ಈ ರೂಪದಲ್ಲ ನೀವೇನಾಗ್ದಿರ, ಈಗ ಭತ್ತ ಬೆಳೆಯೋ ಗದ್ದೆಯಲ್ಲಿ ಭತ್ತನೇ ಬೆಳೀತಾ ಹೋಗ್ತಾರೆ. ರಾಗಿ ಬೆಳೆಯತ್ತವ ರಾಗಿನೇ ಬೆಳಿತಾರೆ, ಜೋಳ ಬೆಳೆಯತ್ತವ ಜೋಳನೇ ಬೆಳಿತಾರೆ. ಪೂರ್ವಭಾವಿಯಾಗಿ ದ್ವಿದಳ ಬಿತ್ತವರು ನಮ್ಮ ಪೂರ್ವಜರು ಏನು ಮಾಡೋರು, ಯಾರು ಕರ್ನಾಟಕಕ್ಕೆ ಬಂದು ಹೇಳ್ಕೊಡ್ಬೇಕಾಗಿಲ್ಲ. ಪ್ರಪಂಚವೆಲ್ಲ ಒಂದು ಭಾಗ ಆದರೆ ಕರ್ನಾಟಕನೇ ಒಂದು ಭಾಗ. ಇಲ್ಲಿ ವೈಶಿಷ್ಟ್ಯತೆ, ಜಿಲ್ಲೆಗೊಂದು ವೈಶಿಷ್ಟ್ಯತೆ ಇದೆ. ಬೇರೆ ಹೋದ್ರೆ ದೇಶಕ್ಕೊಂದು ಖಂಡಕ್ಕೊಂದು ವೈಶಿಷ್ಟ್ಯತೆ ಇದ್ರೆ, ಇಲ್ಲಿ ಜಿಲ್ಲೆಗೂ ಆಹಾರ ಚೇಂಜು, ಭಾಷೆ ಚೇಂಜು. ಯಾಕೆಂದ್ರೆ ಭೂಮಿ ಗುಣ ಹಂಗಿರುತ್ತೆ. ಈಗ ಎಲ್ಲವನ್ನೂ ನಾವು ಇಲ್ಲೇ ಅನುಭವಿಸೋದ್ರಿಂದ ನಾವು ಇಲ್ಲಿಗೆ ಅಡಿಕ್ಕಾಗಿ ಇಲ್ಲೇ ಒಂದು ಸಂಸ್ಕೃತಿ ಹುಟ್ಟುತ್ತೆ. ಒಂದು ಭಾಷೆ ಹುಟ್ಟಬೇಕು ಅಂದ್ರೆ 1000 ವರ್ಷ ಬೇಕು. 1200 ಭಾಷೆ ಇಂಡಿಯಾದಾಗವೆ ಅಂದರೆ ಈ ಭಾಷೆಗೂ ಒಂದು ಭಾಷೆಗೂ ಗ್ಯಾಪ್ ಇರಬೇಕು, ಅಂತರ ನಿರಂತರ ಇರ್ತೈತೆ. ಅದಕ್ಕೂ ಇದಕ್ಕೂ ಟಚ್ ಆದ್ರೆ ಅದು ಭಾಷೆ ಬೇರೆ ಭಾಷೆ ಆಗಲ್ಲ. ಈಗ ಅಲ್ಲಿಗೆ 1200 ಭಾಷೆಗಳು ಇಂಡಿಯಾದಾಗವೆ ಅಂದರೆ ಎಷ್ಟು ವಿಶಿಷ್ಟತೆ ಐತೆ ಅಂತ ನೀವೇ ಅರ್ಥ ಮಾಡ್ಕೊಂಬಿಡಿ. ಅಲ್ಲಿಗೆ ಪ್ರಪಂಚದಾಗೆಲ್ಲ ಅಷ್ಟೇ ಭಾಷೆ ಇರೋದು, ಇಂಡಿಯಾದಾಗೆ ಭಾರತದಲ್ಲ ಅಷ್ಟೇ ಭಾಷೆ ಇದ್ದಾವೆ. ಅದಕ್ಕೆ ಭರತ ಖಂಡೆ ಜಂಬೂ ದ್ವೀಪೆ ಅಂತೆ. ಭರತ ಖಂಡ ನೋಡಿ, 3/4 ಭಾಗ ಏಷ್ಯಾ ಖಂಡ ಸೇರಿ ಭರತ ಖಂಡ. ನಾವಿರೋ ಭಾಗ ಜಂಬೂ ದ್ವೀಪ ಅಂತ ಕರಿತಿದ್ದು. ಎಲ್ಲಿಂದ ಎಲ್ಲಿಗೆ ಬಂದಿದೆ ನೋಡಿ ನಮ್ಮ ಸಂಸ್ಕೃತಿ ಅಂತ. ಎಲ್ಲ ಹಿಂದೂ ಧರ್ಮನೇ, ಟೋಟಲಿ ಪ್ರಕೃತಿ ಧರ್ಮನೇ ಹಿಂದೂ ಧರ್ಮ. ಪ್ರಕೃತಿ ಇಲ್ಲ, ಅದು ಹಿಂದೂ ಧರ್ಮದಾಗ ಏನಾಯ್ತು, 5000 ವರ್ಷದಿಂದ ಒಂದು ಗಂಡು ಹೆಣ್ಣು ಒಂದು ಕುಟುಂಬಕ್ಕೆ ಏನೇನೋ ಅದು ನಿಯಮ ಪಾಲ್ತಿದ್ದೋ ಅದೇ ನಿಯಮನೇ ಪ್ರಪಂಚ ಅನುಸರಿಸ್ತಾ ಇರೋದು. ಆಕಾರ ಇಲ್ಲದ ದೇವ್ರನ್ನೇ ಹಿಂದೂ ಧರ್ಮದ ಶಿವನೇ ಆಕಾರ ಇಲ್ಲದ ಜ್ಯೋತಿರ್ಲಿಂಗ ಅಂತರವೇ ಯಾಕೆ. ಇವತ್ತು ಔಷಧಿ ಹೊಡಿರ್ತಾರೆ, ನಾಳೆಗೆ ಮಾರ್ಕೆಟ್ಗೆ ಹಾಕಿರ್ತಾರೆ. ಕ್ಯಾನ್ಸರ್ ಯಾಕೆ ಬಂತು ಅಂದ್ರೆ ಇದೇ ಥರಕ್ಕೆ ಬಂದೇ ಇರೋದು. ಪ್ರಕೃತಿಗೆ ವಿರುದ್ಧವಾದ ಆಹಾರ ತಿಂದಿದ್ದು ಕ್ಯಾನ್ಸರು.
ಪ್ರಕೃತಿಲಿ ಕೆಲಸ ಇಲ್ದಲೆ ತಿಂದಿದ್ದಕ್ಕೆ ಶುಗರು, ಒತ್ತಡದ ಜೀವನಕ್ಕೆ BP, ಸಕ್ರ. ಈ 3 ನಿಯಮ ಇದ್ರೆ ರೋಗಕ್ಕೆ ತುತ್ತಾಗಕ್ಕೆ ಕಾರಣ. ಆಸ್ಪತ್ರೆ ದೊಡ್ಡದಾತು, ಸ್ಕೂಲ್ ದೊಡ್ಡದಾತು, ರೋಡ್ ದೊಡ್ಡದಾತು, ಫ್ಯಾಕ್ಟ್ರಿ ದೊಡ್ಡದಾತು, ಜೀವನ ಮಾತ್ರ ಚಿಕ್ಕದೇ ಆಯ್ತು. ಯಾಕೆಂದ್ರೆ ಪ್ರಕೃತಿ ದತ್ತವಾಗೋದ್ರೆ ಅದಕ್ಕೆ ದುಷ್ಪರಿಣಾಮ ಬರಲ್ಲ. ನೀವು ಕೃತಕವಾಗೋದಾಗ, ಹಸಿರು ಕ್ರಾಂತಿ ಅಂತ ಹೋದಾಗ ಹಸಿವು ಹೋಗಿದೆ ನಿಜ ತಿಳ್ಕೊಳ್ಳೋಣ, ರೋಗ ಬಂದಿದೆ, ಅನಾರೋಗ್ಯ ಬಂದಿದೆ. ಆ ಹಸಿಬೋದ್ರೆ ಹಂಗೆ ನಾವು ಒಂದು ಕೃತಕವಾಗಿ ಮಾಡಿದಾಗ ಒಂದು ಕಳಿಸಿರೆ ಇನ್ನೊಂದು ನಮ್ಗೆ ಹಾಜರಾಗಿರುತ್ತೆ. ನೀವು ಅತಿಯಾದ ದುಡಿಮೆ ಮಾಡಿದಾಗ ಆರೋಗ್ಯ ಕಳ್ಕೊಂತೀರ. ಇಲ್ಲ ಆರೋಗ್ಯ ಇರುತ್ತೆ, ಇಲ್ಲ ಅನಾರೋಗ್ಯ ಇರುತ್ತೆ. ಸಂಪತ್ತು ಬೇಕು ಅಂದ್ರೆ ಅನಾರೋಗ್ಯ ಆಗಿರುತ್ತೆ. ಈಗಲೂ ದುಡಿಮೆ ಹೆಂಗೆ ಅಂದರೆ ಕಿಡ್ನಿ, ಹಾರ್ಟು ಎಲ್ಲ ತಾಂಡು ದಿನ ಉಜ್ಜುದಂಗೆ, ಅದು ಕೈ ಕಾಲು ಸೌದಂಗಲ್ಲ. ಈಗ ನೀವೇನು ಒಂದು ಕಂಪ್ಯೂಟ್ರು ಎಲ್ಲ ಈ ಕೃತಕವಾದ ಕೆಲಸಗಳು ಒಂದಂಗನೇ ಬಳಸಿ ಮಾಡೋವಂಥವೆಲ್ಲ. ವ್ಯವಸಾಯದ ಕೆಲಸದ ಥರ ಬಗ್ಗಿ ಎತ್ತಿ ಎಳ್ದು ಆ ಥರ ಯಾವ ಕೆಲಸನೂ ಇಲ್ಲ ಈಗ. ಕೈಗಾರಿಕೆ ಅಂದಮೇಲೆ ಒಂದು ಶೇಪ್ ಅಷ್ಟೇ ಮನುಷ್ಯ ಬಳಕೆ ಆಗೋದು. ಅಂಗಾಂಗ ಚುರುಕಿರುತ್ತೆ, ಉಳಿದವೆಲ್ಲ ಎಂಟಿ ಆಗಿ ಹೋಗ್ತವೆ. ನೋಡಿ ಇವತ್ತೇನು ಸಾಫ್ಟ್ವೇರ್ ಅಂತ ಇದಾವೋ ಪಾಶ್ಚಿಮಾತ್ಯ ದೇಶದಾಗ ಅಲ್ಲಿ ಬಳಸಿ ಬಿಸಾಕ್ತಂಥ ಕೆಲಸ ಇಲ್ಲಿ. ಆ ಕಂಪ್ಯೂಟರ್ ಹತ್ರ ಇದ್ದರೆ ರೇಡಿಯೇಷನ್ ಬರುತ್ತೆ, ಹೆಲ್ತ್ಗೆ ವಿರುದ್ಧ ಆಗುತ್ತೆ. ಆ ಥರ ಒಂದೇ ಕೆಲಸಕ್ಕೆ ಮನುಷ್ಯನ ಬ್ರೈನ್ ಇದಾದರೆ ಅದು ದುಷ್ಪರಿಣಾಮ ಮಾಡುತ್ತೆ. ಅಲ್ಲಿ ಮಾಡ್ದದ್ದು ಉದ್ಯೋಗನ ತಂದು ಇಲ್ಲಿ ಹಾಕಿದ್ದಾರೆ. ನಮ್ಗೆ ಹಸಿವಿರೋದಕ್ಕೆ ಈಗ ಅದೇ ಸ್ಟ್ಯಾಂಡರ್ಡ್ ಅಂತ ಮಾಡ್ತಿದ್ದೀವಿ. ಈಗ ಆ ಜನನೇ ವ್ಯವಸಾಯದಲ್ಲಿ ಪರಿವರ್ತನೆ ಥರ ಕೊಟ್ಟಿರೋದು. ಈಗ ಮೂಲ ರೈತರಿಗೆ ಬೇಕಾಗಿಲ್ಲ. ಈಗ ಮೂಲ ರೈತರಿಗೆ ಹಣ ಮಾಡಿಬಿಡೋಣ, ಯಾವ್ದಾನ ಒಂದು ಗಿಡ ಇಕ್ಬಿಡೋಣ, ಅದ್ರ ಹಿಂದೆ ಓಡ್ತಾ ಇದ್ದಾರೆ. ಕ್ರಿಯೇಟಿವಿಟಿ ಇಲ್ಲ. ಈಗ ನಂತಲ್ಲಿ ಬರೋ 90% ರೈತರುಗಳೆಲ್ಲ ಆ ಥರ ಪಂಜರದಲ್ಲಿ ಬೇಸತ್ತಿರೋರು. ಈ ಬೈಲಾಗಿರೋರಿಗೆ ಪಂಜರಕ್ಕೆ ಹೋಗ್ಬೇಕು ಅಂತ ಇಷ್ಟ ಆಗೈತಿ ಈಗ. ಅದೇ ಪಂಜರದ ಜೀವನನೇ ಸರಿ, ಗಿಣಿಗೆ ಅಲ್ಲಲ್ಲೇ ಹಣ್ಣು ಹಂಪ್ಲು ಎಲ್ಲ ಕೊಡ್ತಾರೆ, ಹಾಲು ಅದೆಲ್ಲನ, ಇದಾಗಬೇಕು ಬೇಗಲೇ. ಅವರು ಅದನ್ನು ತಿಂದು ಈಗ ಅದು ಬೇಡ, ಈಗ ಬೈಲಾಗ ಹೋಗೋದೇ ಒಳ್ಳೇದು ಅನ್ನಂಗೆ. ನೋಡಿ ಈಗ ಆ ಜನಗಳಿಂದಲೇ ಬದಲಾವಣೆ ಬರೋದು. ಈಗ ಅವರೇ ಇದನ್ನೆಲ್ಲ ಇಷ್ಟಪಡ್ತಾ ಇರೋದೆಲ್ಲ ಅಂತ ಪ್ರೂನಿಂಗ್ ಮಾಡೋದ್ರಿಂದ. ನೋಡಿ ಕಾಯಿ ಮುಗಿತಿದ್ದಂಗೆ ಇದನ್ನೆಲ್ಲ ಚಿಗುರೆಲ್ಲ ಕತ್ತರಿಸಾಕ್ಬಿಡ್ತೀವಿ. ಕತ್ತರಿಸಾಕೋದ್ರಿಂದ ಹಣ್ಣು ಕುಬ್ಜ ತೋಟಗಾರಿಕೆ ಅಂತ ಇದ್ರ ಹೆಸರು ಇದೆ. ಇವಾಗ ಇದು ಗಂಡಲ್ವ ಹೆಣ್ಣಲ್ವರ ಇದನ್ನ ಕಡಿಬಹುದು, ಆದ್ರೆ ನೀವು ಬಾಳೆ ಕಡಿಯಕ್ಕಾಗಲ್ಲ. ಅದೊಂದೇ ಕೊಂಬೆಯಲ್ಲಿ ಇರುತ್ತೆ. ಅದ್ರ ಆಹಾರ ಅದು ತಯಾರು ಮಾಡ್ಕೊಂತು, ಇದು ನೀರ್ನ ಅದಕ್ಕೆ ಹಂಚ್ಕೊಂತು, ಅದು ಆ ಕ್ಯಾಲ್ಸಿಯಂ ಇದು ಹಂಚ್ಕೊಂತು. ಇದೊಂಥರ ಕುಟುಂಬ ಇದ್ದಂಗೆ, ಅದು ಗಂಡ ಇದ್ದಂಗೆ, ಇದು ಹೆಂಡತಿ ಇದ್ದಂಗೆ. ಹೆಣ್ಣನ್ನ ಕುಗ್ಸಿ ಬದುಕಿಸ್ಬೋದು, ಗಂಡನ್ನ ಕುಗ್ಸಿ ಬದುಕ್ಸಕ್ಕಾಗಲ್ಲ. ಈಗ ಅದೊಂದು ನಿಯಮ, ಅದು ನೀವು ಮಾಡಿರೋದಲ್ಲ. ಈಗ ಅದಕ್ಕೆ ಅವಳೊಂದು ತಾಯಿಯಿಂದಿರೋದು. ಎಲ್ಲ ಜಾಗಕ್ಕೂ ತಾಯಿ ಹೆಣ್ಣಿನ ಹೆಸರೇ ಇಟ್ಟಿರೋದು. ಯಾಕೆ ಅಂತಂದ್ರೆ ಅವ್ರ ತ್ಯಾಗ ಬಲಿದಾನದಿಂದ ಇರೋದು. ಯಾವ ನದಿಗೂ ಗಂಡು ಅಂತ ಇಟ್ಟಿಲ್ಲ. ನೋಡಿ ಕಾವೇರಿ ಅಂತಲೇ ಅಂತೀವಿ, ಕೃಷ್ಣೆ ಅಂತಲೇ ಅಂತೀವಿ, ಭೂಮಿ ತಾಯಿ ಅಂತಲೇ ಅಂತೀವಿ. ತಾಯಿ ಪದದ ಅರ್ಥ ಅಷ್ಟು ವಿಶಿಷ್ಟವಾಗಿ ಆದಿಶಕ್ತಿ ಅಂತ ಅಂತೀವಿ. ಯಾಕೆ ಅಂತಂದ್ರೆ ಪ್ರೊಟೆಕ್ಟ್ ಮಾಡೋದು ಅವ್ರಿಗೆ ಸಂಬಂಧಪಟ್ಟಿತ್ತು. ಅದೇ ಇದು ಒಂದು ತ್ಯಾಗ ಇದ್ದಂಗೆ, ಇದು ಜನ್ರೇಟರ್ ಇದ್ದಂಗೆ. ಪವರ್ನ ಕ್ರಿಯೇಟ್ ಮಾಡುತ್ತಿದ್ದು, ಪವರ್ನ ಬಳಸಲ್ಲ. ಅದಕ್ಕೆ ನಮ್ಮ ಪೂರ್ವಜರು ಅಕಡಿ ಸಾಲ ಅಂತ ಬಳಸೋರು. ಈಗ ಇವ್ರದ್ದು ವಿಧಾನ ಗೊತ್ತಿರಲಿಲ್ಲ. ಅದನ್ನು ಅಕಡಿ 3 ಏಕದಳಕ್ಕೆ 1 ದ್ವಿದಳನ ಇಂಜೆಕ್ಟ್ ಮಾಡೋರು. ಇದು ಸಾರ್ಗಾಗೋದು, ಅವರೆಕಾಳು ಅಂತ ಇದ್ರೆ ಅದು ಅನ್ನಕ್ಕಾಗೋದು, ಮುದ್ದೆಗಾಗೋದು. ಈಗ ಸುತ್ತಲೂ ಹುಚ್ಚೆಳ್ಳು ಅಂತ ಹಾಕಿದ್ರು, ಅದ್ಭುತವಾದ ಧಾನ್ಯ. ಅದರಂಥ ಈಗ ಏನೇ ಕೀಲು ನೋವು, ಪಾಲು ನೋವು, ಇದೆಲ್ಲ ಮೂಳ ಮುರಿದೋದ್ರೆ ಹುಚ್ಚೆಳ್ಳು ಎಣ್ಣೆನೇ ಬಳಸ್ತಾ ಇದ್ರು. ಬರ್ಡ್ರಿಗೆ ಇದು ಪೆಸ್ಟ್ ಕಂಟ್ರೋಲ್ ಥರ ಸೆಕ್ಯೂರಿಟಿಗೆ ಹಾಕೋರು. 3 ಅಡಿಗೆ ಏಕದಳ ಹಾಕಿರೆ ಒಂದೊಂದು ದ್ವಿದಳ ಮಧ್ಯದಾಗ ಹಾಕೋರು. ಅಲ್ಲಲ್ಲೇ 2 ಕುಂಟಿಗೆ ಆಹಾರ ಧಾನ್ಯನ ಚೇಂಜ್ ಮಾಡೋರು. 2 ಕುಂಟಿಗೆ ಹಳ್ಳ ಹಾಕಿರ, ಹಳ್ಳಿಗೆ ಸುತ್ಕೊಳಕ್ಕೆ ಇದು ಹಾಕೋರು. ನಮ್ಮ ಕಣ್ಣಾರೆ ಕಂಡಿದ್ದೀವಿ ನಾವು ಬಾಲ್ಯದಾಗೆಲ್ಲ. ಯಾಕೆ ಆ ವೈವಿಧ್ಯತೆ ಕಂಡಿರೋದ್ರಿಂದಲೇ ನಾವು ನಾವು ಗಟ್ಟಿಯಾಗಿ ಇದು ಮಾತಾಡೋಕ್ಕಾಗೋದು. ಯಾಕೆಂದ್ರೆ ಅದು ಸೋತಿರಲಿಲ್ಲ ಸಾವಿರಾರು ವರ್ಷದಿಂದ. ಇದು 50 ವರ್ಷಕ್ಕೆ ಸೋತೋಯ್ತಿದೆ ಅಲ್ಲನ ಅಂತ. ಹಿರಿಯರು ಮಾತು ಹೇಳ್ತಿರ್ತಾರೆ, ಮಕ್ಕಳಿಗೆ ದುಡ್ಡಿನ ಬೆಲೆ ತಿಳಿಸ್ಬೇಕು ಅಂತ. ಯಾಕೆ ಹೇಳ್ತಾರೆ ಅಂದರೆ, ತಂದೆ ತಾಯಿ ಆದವರು ಬಿರ್ರಿ ಕೇಳಿದಷ್ಟು ದುಡ್ಡು ಕೊಡಬೇಡಿ ಮಕ್ಕಳಿಗೆ, ದುಡ್ಡಿನ ಬೆಲೆ ಗೊತ್ತಾಗೋದಿಲ್ಲ. ಆ ದುಡ್ಡು ಹೆಂಗೆ ಬರುತ್ತೆ? ಆ ದುಡ್ಡು ಬರೋದಕ್ಕೆ ತಂದೆ ತಾಯಿ ಆದಂಥವ್ರು ಎಷ್ಟು ಕಷ್ಟಪಡ್ತಾರೆ, ಎಷ್ಟು ದುಡಿತಾರೆ ಅನ್ನೋದನ್ನು ತಿಳಿಸಿ ಕೊಟ್ಟಾಗ ಖರ್ಚು ಮಾಡುವಾಗ ಯೋಚನೆ ಮಾಡ್ತಾರೆ ಮಕ್ಕಳು ಅನ್ನೋದು ಅದರ ನೀತಿ. ಈ ಮಾತು ಯಾಕೆ ಬಂತಪ್ಪ ಅಂದರೆ, ಹಾಗೆ ಪ್ರತಿಯೊಂದರ ಬೆಲೆನೂ ತಿಳಿಸ್ಬೇಕು. ನಾವು ಅಪ್ಪ ಕೊಟ್ಟಂಥ ಖರ್ಚಿಗೆ ಕೊಟ್ಟಂಥ ಪಾಕೆಟ್ ಮನಿ ಪುಗ್ಸಟ್ಟೆ ಬಂದಿದ್ದಲ್ಲ, ಅದಕ್ಕೋಸ್ಕರ ಆತ ಬೆವರು ಹರಿಸ್ತಾನೆ ಅನ್ನೋ ಅರಿವು ಇದ್ದಾಗ ಮಕ್ಕಳು ಬೇಕಾಬಿಟ್ಟಿ ಖರ್ಚು ಮಾಡೋದಿಲ್ಲ. ಹಾಗೆ ಅದರ ಬೆಲೆ, ಪ್ರತಿಯೊಂದರ ಬೆಲೆನೂ ತಿಳಿಸ್ಬೇಕು ನಾವು. ಮಕ್ಕಳು ಅಂದರೆ ಮುಂದಿನ ತಲೆಮಾರು, ದುಡ್ಡು ಅಂದರೆ ಪರಂಪರೆ, ಧರೋಹರ್, ಬೆಲೆ ತಿಳಿಸ್ಬೇಕು.
ಹಾಗೆ ರಾಮ ಮಂದಿರ ಹೋಗಿ ನಿಂತ್ಕೊಂಡು ಸಖತ್ತಾಗಿದೆ, ದೊಡ್ಡದಾಗಿದೆ, ಮಸ್ತ್ ಕೆತ್ತಿದ್ದಾರೆ. ಅಷ್ಟೇ ಅಲ್ಲ, ಅದು ಅಲ್ಲಿ ಬರೋದಕ್ಕೆ ಕಾರಣ ಆಗಿದ್ದೇನು ಅನ್ನೋದು ಗೊತ್ತಾಗಬೇಕು. ಸುಮ್ಮನೆ ಬಂದಿದ್ದಲ್ಲ ಅದು. ಯಾರೋ ಒಂದೆರಡು ಜನರಿಗೆ ರಾಮ ಮಂದಿರ ಮಾಡಿಸ್ಬೇಕು ಅನ್ನಿಸ್ತು, ಇನ್ನೊಂದೆರಡು ಜನರ ಹತ್ರ ದುಡ್ಡು ಕೇಳಿದ್ರೆ ಮಂದಿರ ಮಾಡೋಣ ಕೊಡ್ರಿ ಅಂದರು, ಒಂದೆರಡು ಜನ ದುಡ್ಡು ಕೊಟ್ಟರು, ಮಂದಿರ ಕೆತ್ತು ನಿಲ್ಲಿಸ್ಬಿಟ್ರು. ಹಾಗೆಲ್ಲ ಅದಾಗಿದ್ದು. ಪ್ರತಿಯೊಂದರ ಬೆಲೆ ತಿಳಿಸ್ಬೇಕು. ನಾನು ಮತ್ತೆ ಹೇಳ್ತೀನಿ, ಸ್ವಾತಂತ್ರ್ಯದ ಬೆಲೆ ಅಂತ ತಿಳಿಸಿಲ್ಲ ನಾವು ಸರಿಯಾಗಿ. ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆಯಲ್ಲ, ಅದಕ್ಕೆ ನಾವು ತೆತ್ತಿರುವ ಬೆಲೆ ಏನು ಅನ್ನೋದನ್ನು ತಿಳಿಸಿಲ್ಲ. ಒಂದು ಪಾರ್ಶ್ವವನ್ನು ಹೇಳ್ತಾ ಬಂದ್ವಿ. ಉಪವಾಸ ಕೂತ್ಕೊಂಡ್ವಿ, ಸತ್ಯಾಗ್ರಹ ಮಾಡಿದ್ವಿ, ಸ್ವಾತಂತ್ರ್ಯ ಕೊಟ್ಟು ಹೋದರು ಬ್ರಿಟಿಷರು ಅಂತ. ಲಕ್ಷಾಂತರ ಜನರ ಬಲಿದಾನ ಆಗಿದೆ ಅದಕ್ಕೆ. ಬ್ರಿಟಿಷರ ಗುಂಡಿಗೆ ಎದೆ ಒಡ್ಡಿದ್ದಾರೆ. ಅವರ ನೇಣಗಂಭದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಹೆಣಗಳ ತೇಲಾಡಿದ್ದಾವೆ. ಅಪರಿಚಿತ ಜೈಲುಗಳಲ್ಲಿ ಶಿಕ್ಷೆಗೊಳಗಾಗಿ ಕೊರಗಿ ನರಳಿ ಸತ್ತೋಗಿದ್ದಾರೆ. ಅವರೆಲ್ಲರ ಹೋರಾಟದ ಫಲವಾಗಿ 1947ರಲ್ಲಿ ಸ್ವಾತಂತ್ರ್ಯ ಬಂತು. ದೇದಿ ಹಮೆ ಆಜಾದಿ ಬಿನಾ ಖಡ್ಗ ಬಿನಾ ಢಾಲ್ ಸಾ ಬರಮತಿ ಕೆ ಸಂತ ತೂನೆ ಕರ್ ದಿಯಾ ಕಮಾಲ್ ಇದೆಯಲ್ಲ, ಅದು ಒಂದು ಪಾರ್ಟ್ ಅದು ಸ್ವಾತಂತ್ರ್ಯ ಹೋರಾಟದಲ್ಲಿ. ಈ ಬಲಿದಾನದ ಕಥೆ ಹೇಳಿದಾಗ ನಮಗೆ ಬಂದಿರುವ ಸ್ವಾತಂತ್ರ್ಯವನ್ನು ಎಷ್ಟು ಜವಾಬ್ದಾರಿಯಿಂದ ನಾವು ನೋಡ್ಕೋಬೇಕು ಅನ್ನೋ ಪರಿಜ್ಞಾನ ಬರುತ್ತೆ. ಪರಿಜ್ಞಾನ ಅವಾಗ ಬರೋದು. ಹಾಗೆ ಈ ರಾಮ ಮಂದಿರ ಹೆಂಗೆ ನಿರ್ಮಾಣ ಆಯಿತು ಅನ್ನುವುದರ ಕಥೆ ಮುಂದಿನ ತಲೆಮಾರಿಗೆ ಗೊತ್ತಾದಾಗ, ಪುರಾತನ ಯಾವುದೋ ಮಂದಿರಕ್ಕೆ ಹೋದಾಗ ಆ ಮಂದಿರ ಯಾಕೆ ಇಷ್ಟು ಚೆನ್ನಾಗಿ ಇನ್ನೂ ನಿಂತ್ಕೊಂಡಿದೆ ಅನ್ನೋದು ನಮಗೆ ಗೊತ್ತಿರಬೇಕು. ಬೇಲೂರಿಗೆ ಹೋದಾಗ ಈ ದೇವಸ್ಥಾನ ಇಷ್ಟು ಚೆನ್ನಾಗಿ ಇನ್ನೂ ನಿಂತ್ಕೊಂಡಿರೋದಕ್ಕೆ ಕಾರಣ ಏನು? ಹಂಪಿಗೆ ಹೋದಾಗ ಇದು ಹಾಳಾಗಿ ಹೋಗೋದಕ್ಕೆ ಕಾರಣ ಏನು? ಸೆನ್ಸ್ ಆಫ್ ಹಿಸ್ಟ್ರಿ ಅಂದ್ರೆ ಅದು. ಇತಿಹಾಸ ಹೀಗೆ ಇತ್ತು. ಉದ್ದೇಶ ಏನದನ್ನು ಕಲಿಯೋದು. ಆಗ ಆದ ತಪ್ಪುಗಳು ಭವಿಷ್ಯದಲ್ಲಿ ಮರುಕಳಿಸಬಾರದು. ಇತಿಹಾಸದ ಸೋಲ್ ಪರ್ಪಸ್ ಅದು. ಯಾಕೆ ಓದ್ತೀವಿ ನಾವು ಹಿಸ್ಟ್ರಿನ? ಹಿಂದಾಗಿದ್ದು ಮುಂದೆ ಆಗಬಾರ್ದು ಅಂತ. ಅದಕ್ಕೆ ಅಬ್ದುಲ್ ಕಲಾಂನಂತವ್ರು ಬೋಟ್ ಕಟ್ಟುವವನ ಮಗ ಪೇಪರ್ ಮಾರಿ ಬಂದ ಹುಡುಗ ಏನು ಓದಾಕ್ ಲೈಬ್ರರಿ ಇರ್ಲಿಲ್ಲ, ಸುಮ್ಮನೆ ಬೋಟ್ ಕಟ್ತಿದ್ದ. ಪೇಪರ್ ಮಾರಿ ಬಂದು ಬದುಕದವ ರಾಷ್ಟ್ರಪತಿ, ಭಾರತ ರತ್ನ ಆದವ. ನಮ್ ಮಕ್ಕಳಿಗೆ ಓದಾಕ್ ಒಂದು ರೂಮ ಕಟ್ಟಿ ಕೊಟ್ಟಿವಿ, ಎಲ್ಲಾ ಮಾಡಿ ಕೊಟ್ಟಿವಿ, ಬೇಕಾದಾಗ ಚಹಾ ಕೊಡ್ತೀವಿ, ಟಿಫಿನ್ ಕೊಡ್ತೀವಿ. ಇವ್ಯಾಕ್ ರತ್ನಗಳಾಗುವಲ್ಲ? ಮನಿಗೆ ರತ್ನ ಆಗುವಲ್ಲ, ಇನ್ನು ಭಾರತಕ್ಕೆ ಯಾವಾಗ ರತ್ನ ಆಕ್ಕವೆ? ನಮ್ಮ ಕಡಿಂದ ಏನು ನೀಗುವಲ್ರಿ, ಆಗವಲ್ಲಂತ ಹುಡುಗರು. ಕೌಟಿಲ್ಯ ಯಾರ ಗೆಟೌಟ್ ಅಂದಿದ್ರಲ್ಲ, ಒಂದು ದಿವಸ ಅವನೇ ಕಟೌಟ್ ಹಾಕಿ ಅವನ್ ವೆಲ್ಕಮ್ ಮಾಡಿರ್ಬೇಕು. ಹಂಗ ಬೆಳೆದ ಕೌಟಿಲ್ಯ. ಯಾಕೆ ನಮ್ಮ ಮಕ್ಕಳಿಗೆ ಆಗುವಲ್ದಿದು? ನನಗ್ಯಾಕೆ ಸೋಲು ಜೀವನದೊಳಗ? ಅಂದ್ರೆ ನಮ್ಮಲ್ಲಿ ನಿರಾಸೆ. ಏನೂ ಇಲ್ಲದೆ ಗುಡಿಸಿಲಿನೊಳಗ ಕೌಟಿಲ್ಯ ಸಾಮ್ರಾಜ್ಯ ಕಟ್ಟದ್ರ ನಮ್ಮವ್ವ ಅಪ್ಪ ನನಗೆಲ್ಲಾ ಮಾಡಿ ಕೊಟ್ಟಾರ. ಆದ್ರೂ ನನಗೊಂದು UPSC ಎಕ್ಸಾಮ್, ಒಂದು KPSC ಎಕ್ಸಾಮ್, ಒಂದು PSI ಎಕ್ಸಾಮ್, ಒಂದು ಪೊಲೀಸ್ ಎಕ್ಸಾಮ್ ಯಾಕೆ ಪಾಸ್ ಮಾಡಕ್ ಆಗುವಲ್ದು? ಒಂದು ಸಣ್ಣ ವ್ಯವಹಾರ ಹಚ್ಚಿ ಕೊಟ್ಟಾರ, ಯಾಕೆ ನನಗ್ ನೀಗ್ಸಕ್ ಆಗುವಲ್ದು? ಇದು ಸ್ವಾಧ್ಯಾಯ. ಒಬ್ಬ ಜ್ಯೋತಿಷಿ ಹತ್ರ ಹೋದ್ ನಾನು, ಹೋಗಿ ಒಟ್ಟ ನನಗ್ ಕಾಡ್ತೈತ್ ನೋಡಪ್ಪ, ಏನಾರ ಹೇಳ. ಅವ ಅಂದ, ಬಾಳತನಾಗಿತ್ತಪ್ಪ, ಯಾರು ಬಂದಿದ್ದಿಲ್ಲ, 100 ರೂಪಾಯಿ ಇಡು ಅಂದ. ಅವ ಅಂದ, 100 ರೂಪಾಯಿ ಇಲ್ಲ, 50 ಇಡು ಕೊನೆಗೆ ಅಂದ. 50 ಇಲ್ಲ ಅಂದವ್. 25 ಇಡು ಮರಯ, ಬೋಣಿಗೆ ಐತಿದ ಅಂದ. ನಮ್ದ ಬಗೋಣ್ಯಾಗ ಏನ್ 25 ಇಡು ಅಂದ. 25 ಇಲ್ಲ. 10 ಇಡು ಕೊನೆಗೆ ಹೇಳ್ತೀನಿ ಅಂದವ. ಇಲ್ಲ ಅಂದ. 1 ರೂಪಾಯಿ ಇಟ್ಬಿಡು ಮರ, ಹೇಳ್ತೀನಿ ಅಂದ. 1 ಇಲ್ಲ ಅಂದ. ನೀವ್ ಹೋಗ್, ನಿಮ್ಮಂತವ್ರಿಗೆ ಶನಿನೂ ಏನು ಮಾಡಕ್ಕಾಗಲ್ಲ, ಹೋಗ್ ನೀ ಸುಮ್ಮ. ತುಜಾ ಶನಿ ಬಿ ಕುಚ್ ಬೆಗಡ್ಯಾಗ ನೈತೇರ, ಏನು ಮಾಡಂಗಿಲ್ಲ, ಹೋಗಿ ಶನಿ ನಿನಗ. ನಮ್ಮಲ್ಲಿ ಯಾಕೆ ನಿರುತ್ಸಾಹ ಬಂತು? ಈಗ ತಾಯಂದಿರು ಇರ್ತಾರ, ತಾಯಂದಿರು. ನೀವ್ ನೋಡ್ರಿ ಮನ್ಯಾಗ, ಈಗ ನೀವು ಈ ಮಾತು ಕೇಳ್ತಿರಿಲ್ಲ, ಆಕಿ ಕಾಲ್ಗುಣದಿಂದ ಬಹಳ ಚಲೋ ಬೆಳೀತು ಮನಿ ಅಂತ ಅನ್ನೋದಿಲ್ಲ. ಏನ ಗುಣ ಕಾಲಾಗಿರ್ತೈತೆ, ಏನು ಪ್ರಿಂಟ್ ಮಾಡಿಸ್ಕೊಂಡು ಬಂದಿರ್ತಾರ ಎಲ್ಲರೂ ಹೋಗಿ ಪ್ರಿಂಟಿಂಗ್ ಪ್ರೆಸ್ನಾಗ. ಏನ ಕಾಲ್ಗುಣದಾಗ ಐತಂದ್ರೆ ಏನಿದರ ಅರ್ಥ? ಆಕಿ ಕಾಲ್ಗುಣದಿಂದ ಮನಿ ಬಹಳ ಬೆಳಿತಪ್ಪ. ಕಾಲಾಗಿರುವುದಿಲ್ಲ, ತಿಳ್ಕೊಂಡಿರ್ಬೇಕು. ಎದಕ್ ಮನಿ ಬೆಳೆದೈತಿ ಅಂದ್ರೆ ಕಾಲ್ಗುಣ ಅಂತ ನಾವ್ ಹೇಳ್ತೀವಿ, ಹಂಗಿರುವುದಿಲ್ಲ. ಆಕಿಗೆ ಗೊತ್ತಿರ್ತೈತಿ ಗಂಡ ಎಷ್ಟು ಇನ್ಕಮ್ ಐತಿ,
ಎಷ್ಟು ಖರ್ಚು ಮಾಡಿಸ್ಬೇಕು, ಎಷ್ಟು ಖರ್ಚು ಮಾಡಿದ್ರ ನಾವಿಬ್ರು ದುಃಖ ಇಲ್ಲಾರ್ದಂಗ ಬದುಕ್ತಿವಿ. ಗಂಡನ ಕಡೆಯಿಂದ ಸಾಲ ಮಾಡಿಸಿಲ್ಲ, ಮನಿ ಸಂಸಾರ ನಡೆಸಿದ ಬಿಟ್ಟಿಲ್ಲ, ಮಂದಿಗೆ ಸಂಸಾರ ಹೆಂಗ ನಡೆಸ್ಯಾಳಂತ ತೋರ್ಸಿಲ್ಲ. ಅದನ್ನ ತಾನ ತನ್ನ ಮುಷ್ಟಿಗೆಯೊಳಗೆ ಹಿಡ್ಕೊಂಡು ಬಿಗಿಯಾಗಿ ಗಂಡಗ ಸಾಲ ಮಾಡಿಸ್ಲಾರ್ದಂಗ ಇದ್ದಿದ್ದ ಖರ್ಚು ಮಾಡ್ಲಾರ್ದಂಗ ಮಾಡಿ ಮನಿ ಕಟ್ಟಾಳಲ್ಲ. ಕಾಲಾಗ ಗುಣ ಇರೋದಿಲ್ಲ, ಬಂದ ಕಾಲವನ್ನ ಅರಿತು ಬದುಕುವ ಗುಣಕ್ಕ ಕಾಲಗುಣ ಅಂತ. ಇವು ನಮ್ಮ ಏನ್ ಮಾಡ್ತಾವ ತಾಯಂದಿರು, ರಿಪಿ ಹಚ್ಚಿ ಅವಕ್ಕ ಒಂದು ಮನಿ ಕಟ್ಟಕ್ ಹೇಳ್ತಾವ. ಅವು ಇವ್ರು ಒತ್ತಾಯಕ್ ಮಾಡದು ಮನಿ ಕಟ್ತಾವ. ನಿನ್ ಕಡೆಯಿಂದ ಏನು ಆಗ್ಲಿಲ್ಲ, ಒಂದು ನೆಳ್ಳ ಮಾಡ್ಲಿಲ್ಲ, ಒಂದು ನೆಳ್ಳ ಗಿಡದ ಬುಡಕ್ ನಿಂತರ ನೆಳ ಸಿಗ್ತೈತೆ. ಏನ್ ಮನಿನ ಕಟ್ಟಬೇಕಂತ ಏನಿ? ಅವಾಗ ಬೆಳಿಗ್ಗೆ ಎದ್ದು ಕೂಡ್ಲೆ ಶುರು ಮಾಡ್ತಾರೆ, ನಿನ್ ಕಡೆಯಿಂದ ಒಂದು ನೆಳ್ಳ ಮಾಡಕ್ ಆಗ್ಲಿಲ್ಲ, ನೆಳ್ಳ ಮಾಡಕ್ ಆಗ್ಲಿ. ಅವು ಕೇಳೆ ಮಳ್ಳಕ್ಕವಟ. ಇದು ನೆಳ್ಳ ಮಾಡಕ್ ಹೋಗಿ 50 ಲಕ್ಷ ಸಾಲ ಮಾಡ್ತದೆ. ಏನ್ ಸಾಲ ಮಾಡಿ ಅದು ತೀರ್ಸಕ್ ಆಗ್ಲಿಲ್ಲ, ಎಲ್ಲ 1 ಎಕರೆ ಹೊಲ ಮಾರ್ತು, ಇದ್ದಿದ್ ನೌಕರಿ ಪೆನ್ಷನ್ ಅಮೌಂಟ್ ಅದು ಇದು ಹಾಕ್ತು. ಇದು ಹೇಳ್ತೆ ಅಂತಿ ಮುಂದ, ಅಲ್ಲ ಒಟ್ಟ ಸಾಲದ್ದು ಅದು ಕಟ್ಟಾಕ ತಿಂಗಳ ಕಟ್ಟದಕ್ಕ ಬಡ್ಡಿ ಕಟ್ಟದಕ್ಕ ನನ್ನ ಸ್ಯಾಲ್ರಿಗೆ ಹೊಂದಾಣಿಕೆ ಆಗುವಲ್ದು. ಅದಕ್ಕ ನಿಮಗ್ ಒಟ್ಟ ಬುದ್ಧಿ ಇಲ್ಲ, ಹೆಂಗ್ ಮಾಡ್ಬೇಕ ಅನ್ನೋದು ಗೊತ್ತಾಯಿಲ್ಲ, ತಾನ ಹೇಳಿ ಕಟ್ಸ. ಅಂದ್ರ ನಾವ್ ಎಷ್ಟೋ ಮಂದಿ ಮನಿ ಕಟ್ಟಿಸಿ ಮಂದಿಗೆ ಬಾಡಿಗೆ ಕೊಡ್ತೀವಿ, ಮತ್ ಅವ್ರ ಇರ್ಲಿ ಅಂತ. ಅದು ಎದಕ್ಕ? ಲೋನ್ ತುಂಬಕ್. ಮತ್ತ ನಾವ್ ಬಾಡಿಗೆ ಮನ್ಯಾಗ ಇರೋದು ಸಾಯ ಮಠ. ಅಂದ್ರ ಮನಿ ಕಟ್ಸಿದ್ ಎದಕ್ಕ? ಸಂತೋಷವಾಗಿರಕ. ಕಾಲಾಗಿರೋದಿಲ್ಲ ಗುಣ, ಕಾಲವನ್ನ ಅರಿತು ಬದುಕಬೇಕಾಗ್ತೈತ ಅಷ್ಟೆ. ಎಷ್ಟು ಸಾಲ ಮಾಡಿದ್ರೆ ಏನೈತಿ ಹೇಳಿ? ಸಾಲ ಮಾಡಿ ಸಂತೋಷವಾಗಿರಕಾಗ್ತೈತೇನೋ? ಮನುಷ್ಯ ಬಾಳ ಸಾಲ ಮಾಡಿ. ಒಬ್ಬ ಸಾಲ ಮಾಡ್ಕೊಂಡಿದ್ನಂತ, ಸಾಲ ಮಾಡಿದ್ ಅದು ರಾತ್ರಿ ಎಲ್ಲ ಟೆನ್ಷನ್, ಅದಕ್ ಸಾಲ ಐತ್ ಅಂತ. ರಾತ್ರಿ 12ಕ್ಕೆ ಎದ್ದು ಕುಂತ ತಕ್ಷಣ ಹೆಂಡ್ ಕೇಳಿ, ಯಾಕೆ ಎಷ್ಟು ಟೆನ್ಷನ್ ಮಾಡ್ಕೊಂತೀರಿ? ಇಲ್ಲ ಬಾಳ ಸಾಲ ಆಗೈತಿ, ಅದಕ್ಕ ಟೆನ್ಷನ್ ಆಗಿ. ಯಾರಿಗ್ ಕೊಡ್ಬೇಕು? ರಾತ್ರಿ 12ಕ್ಕೆ ಅವನ ಮುಂದಿನ ಮನೆಯವದಾನಲ್ಲ, ಅವನಿಗೆ ಕೊಡ್ಬೇಕಾಗೈತಿ. ಆ ಹೆಣ್ಮಗಳು ಹೋಗಿ ಕದ ಬಡ್ದು, ಈಗ ಸಾಲ ಕೊಟ್ಟನಂತಲ್ಲ, ಕೊಡಂಗಿಲ್ಲ ನಾವು. ಅಕಸ್ಮಾತ್ ನಾಳೆ ಕೇಳಾಕ್ ಬಂದ್ರ ನಿನ್ನ ಹೆಸರು ಬರ್ದಿಟ್ಟು ಮನಿಗೆ ಬಂದ್ಲು. ಈಗ ನೀವು ಆರಾಮ್ ನಿದ್ದೆ ಮಾಡು, ಅವ ಎದ್ದು ಅಡ್ಡಾಡ್ತಾನ. ನಿಮ್ಮಕ್ಕೋ ಇನ್ನವ ಅಡ್ಡಾಡ್ತಾನ ನೋಡು, ಓಣಿ ತುಂಬಾ ಅಡ್ಡಾಡ್ತಾನ ಇನ್ನವ. ಸಾಲ ಎಷ್ಟು ಮಾಡ್ಬೇಕಂದ್ರ ಮನುಷ್ಯ ಸಾಲ ನಾವು ತೀರಿಸುವಷ್ಟು ಮಾಡ್ಬೇಕೆ ಹೊರತು ನಾವೇ ತೀರಿ ಹೋಗುವಷ್ಟು ಸಾಲ ಮಾಡಬಾರ್ದು. ಕಲಿಬೇಕು ಮನುಷ್ಯ. ಇದು ಸ್ವಾಧ್ಯಾಯ, ಇದು ಸ್ವಾಧ್ಯಾಯ ಅಂತಾರೆ. ಅದಕ್ಕೆ ಎಲ್ಲಿ ಜೀವನದೊಳಗೆ ನನಗೆ ಸೋಲಾತು, ನಾನು ಗೆಲುವಿನ ಜೀವನವನ್ನು ಕಟ್ಟಿಕೊಳ್ಳುವುದು ಹೆಂಗ ಅಂತ ವಿಚಾರ ಮಾಡೋದಕ್ಕ ಸ್ವಾಧ್ಯಾಯ ಅಂತ ಕರೀತಾರೆ. ಇದಕ್ಕ ಆತ್ಮವಿಮರ್ಶೆ, ಆತ್ಮಾವಲೋಕನ. ಇದು ಹೆಂಗ ನಾನು ನನ್ನ ಸೋಲನ್ನ, ನನ್ನ ತಪ್ಪುಗಳನ್ನ ತಿದ್ದಿಕೊಂಡು ನಾ ಹೆಂಗ ಬದುಕಬೇಕು ಸಮಾಜದಲ್ಲಿ, ಹೊಸ ಜೀವನವನ್ನ, ಉತ್ಸಾಹದ ಜೀವನವನ್ನ, ಆದರ್ಶದ ಜೀವನವನ್ನ ಸಮಾಜದಲ್ಲಿ ನಾನು ಕಟ್ಟಬೇಕಲ್ಲ. ಹೆಂಗ ಕಟ್ಟುವುದಿದು? ನಿಜಗೊಂಡ್ರು ಒಂದು ಸೂತ್ರ ಬರೀತಾರೆ ಇದಕ್ಕೆ. ನೆನೆವುದನು ದಿನದುದಯ ಕಾಲದ ಎಚ್ಚರಿಕೆಯದು, ವಿನುತ ಗುರುಮೂರ್ತಿಯನು ಉಮೇಶನಂಗ್ರಿಯನು ನಿನ್ನನು ಬಳಿಕ ಸುವಿಚಾರದಿಂದೆ ಮನುಜ ನೇಮಕವಾಗಿ ನಿನಗಹುದು ಮುಕ್ತಿ. ಮನುಷ್ಯನೇ ನಿನಗ ಮುಕ್ತಿ ಬೇಕಾಗಿದ್ರ, ಮುಕ್ತಿ ಅಂದ್ರೆ ಏನಲ್ಲ, ಮುಕ್ತಿ ಅಂದ್ರೆ ಸಂತೋಷವಾಗಿರೋದಷ್ಟ. ಮುಕ್ತಿ ಅಂದ್ರೆ ಆನಂದದಿಂದ ಇರೋದು. ನೀ ಆನಂದವಾಗಿದ್ದಿ, ಇದೇ ಜೀವನ್ ಮುಕ್ತ ಅವಸ್ಥೆ. ನೀ ಅಳ್ಕೊಂತಿದ್ದಿ, ಇದೇ ಬಂಧನ ನರಕಷ್ಟೇ. ಸಂತೋಷವಾಗಿರತ್. ಅದಕ್ಕ ಅವರು ಒಂದು ಚಿಂತನೆ ಮಾಡಿದ್ರು, ಮನುಷ್ಯ ನೀನು ಮುಕ್ತನಾಗಿರ್ಬೇಕಲ್ಪ, ಜೀವನ್ ಮುಕ್ತನಾಗಿರ್ಬೇಕು, ಸಂತೋಷದಿಂದ ಇರಬೇಕು, ಆನಂದದಿಂದ ನೀನು ಬದುಕಬೇಕಲ್ಲ, ಏನು ಮಾಡಬೇಕು? ಅದಕ್ಕೆ ಅವರೊಂದು 3 ಸೂತ್ರ ಹೇಳಿದ್ರು, ಬಹಳ ಚಲೋ ಸೂತ್ರ ಹೇಳಿದ್ರು. ಸ್ವಾಧ್ಯಾಯ ಹೆಂಗ ಮಾಡೋದು? ಪ್ರತಿನಿತ್ಯ ಏನನ್ನು ಸ್ವಾಧ್ಯಾಯ ಮಾಡಬೇಕು ಮನುಷ್ಯ ಭೂಮಿಯ ಮೇಲೆ? ಪ್ರತಿನಿತ್ಯ ಏನನ್ನ ಸ್ವಾಧ್ಯಾಯ ಮಾಡಬೇಕು ಅಂದ್ರ ಅವ್ರು ಹೇಳ್ತಾರ, ಬೆಳಿಗ್ಗೆದ್ದು ಈ ಕೆಲಸ ಮಾಡು. ಈಗ ನಾವೇನ್ ಮಾಡ್ತೀವಿ, ನಮ್ಮ ಆಯುಷ್ಯ ಹೆಂಗ ಸಂತೋಷವಾಗಿ ಇಟ್ಕೋಬೇಕು ಅಂತ ಎಲ್ಲರೂ ನಾವು ಪ್ರಯತ್ನ ಮಾಡ್ತೀವಿ. ನಮ್ಮ ಆಯುಷ್ಯದೊಳಗೆ ನಾವ್ ಹೆಂಗ ಸಂತೋಷ ಆಗಿರ್ಬೇಕ್ರಿ ಅಂತ. ಆದ್ರ ನಿಜಗೊಂಡ್ರು ಬಹಳ ಜಾಣ್ರ.
ಅವ್ರಂತಾರ ಮನುಷ್ಯನೇ, ನೀ ಇಡೀ ಆಯುಷ್ಯ ಹೆಂಗ್ ಸಂತೋಷವಾಗಿ ಇಟ್ಕೋಬೇಕಂತ ವಿಚಾರ ಮಾಡಕ್ ಹೋಗ್ಬೇಡ. ಮೊದಲು ಈ ದಿವ್ಸ ಕಣ್ಣು ತೆಗೆದಿಯಲ್ಲ, ಈ ದಿವ್ಸ ಹೆಂಗ್ ಸಂತೋಷವಾಗಿರ್ಬೇಕು ವಿಚಾರ ಮಾಡು. ಬೆಳಿಗ್ಗೆ ಅಕಸ್ಮಾತ್ ನಿನ್ ದೈವಿದ್ದ ಕಣ್ಣು ತೆಗೆದ್ರ ಮುಂದ್ ನಾಳಿದ್ ವಿಚಾರ ಮಾಡುವ. ಏನು ಕಣ್ಣು ಮುಚ್ಚದವ್ರೆಲ್ಲ ಬೆಳಿಗ್ಗೆ ಕಣ್ಣು ತೆಗದಾರ? ಇಲ್ಲ. ಅದಕ್ ದೇವ್ರ ಏನ್ ಈ ದಿವ್ಸ ಕೊಟ್ಟನಲ್ಲ, ಮೊದಲು ಈ ದಿವ್ಸ ಸಂತೋಷವಾಗಿರ್ಬೇಕಾದ್ರೆ ಹೆಂಗಿರ್ಬೇಕು. ಎಷ್ಟು ಚಲೋ ಸೂತ್ರ ಹೇಳ್ತಾರ ಅವರು. 3 ಸೂತ್ರ ಹೇಳ್ತಾರ. ಏನಂದ್ರ, ನಿನಗ ದೇವ್ರ ಈ ದಿವ್ಸ ಕೊಟ್ಟನಲ್ಲಪ್ಪ, ಆಯುಷ್ಯ ವಿಚಾರ ಮಾಡಕ್ ಹೋಗ್ಬೇಡ, ಈ ದಿವ್ಸ ವಿಚಾರ ಮಾಡ ಮೊದಲು. ಈಗ ಎಳಿ ಕೂಡಿ ಬಟ್ಟೆ, ಕಾಳು ಕೂಡಿ ರೊಟ್ಟಿ, ದಿನ ಕೂಡಿ ಆಯುಷ್ಯ. ಕಾಳು ಕೂಡಿಸಿದ್ರ ರೊಟ್ಟಿ ಆಕೈತಿ, ಎಳಿ ಕೂಡಿಸಿದ್ರ ಬಟ್ಟೆ ಆಕೈತಿ. ದಿನ ಸಂತೋಷ ಇರ್ಕೊಂತ ಹೋದ್ರೆ ಆಯುಷ್ಯ ತುಂಬಾ ಸಂತೋಷವಾಗಿರ್ಬೋದು. ಅದಕ್ಕೆ ಈ ದಿನ ಮೊದಲು ಸಂತೋಷವಾಗಿರ್ಬೇಕು ಮನುಷ್ಯ. ಈ ದಿನ ದುಃಖಿ ಇದ್ದು ನಾಳೆ ಸಂತೋಷವಾಗಿರ್ಬೇಕಂದ್ರೆ ಹೆಂಗ? ನಮ್ಗೇನೈತಿ ಅಂದ್ರ ಈ ದಿವ್ಸ ಹೆಂಗೈತಿ ಗೊತ್ತಿಲ್ಲ. ಬರೇ ಮನುಷ್ಯನ ದುಃಖದ ಬೀಜ ಎಲ್ಲೈತಂದ್ರ, ಮನುಷ್ಯನ ದುಃಖದ ಬೀಜ ಎಲ್ಲೈತಿ ಅಂದ್ರ, ಇಲ್ಲ ನಾವು ಬಾಳ ಹಿಂದಿಂದ ವಿಚಾರ ಮಾಡ್ತೀವಿ, ಇಲ್ಲ ಮುಂದಿಂದ ವಿಚಾರ ಮಾಡ್ತೀವಿ. ಮನುಷ್ಯನಿಗೆ ಭಯ ಮತ್ತು ಶೋಕ, ಇವೆರಡು ಶಬ್ದ ಕೇಳಿರಿ ನೀವು. ಭಯ, ಶೋಕ. ಎಲ್ಲರಿಗೂ ಭಯ ಆಗೈತಿ, ಎಲ್ಲರಿಗೂ ಶೋಕ ಆಗೈತಿ. ಭಯ ಎಲ್ಲೈತಿ, ಶೋಕ ಎಲ್ಲೈತಿ ಅಂದ್ರ, ಭಯ ಎಲ್ಲಾಗತ್ತಂದ್ರ ನಾಳೆಯ ಬಗ್ಗೆ ನಾವು ವಿಚಾರ ಮಾಡ್ತೀವಿ. ನಾಳೆ ನಾಡ್ದ ಮುಂದೇನಾಗುತ್ತೋ ಏನೋ ಗೊತ್ತಿಲ್ಲ ನಮಗ್. ಭಯ. ಮನುಷ್ಯ ಇವತ್ತಿದ್ದು ನಾಳಿನ ಬಗ್ಗೆ ವಿಚಾರ ಮಾಡ್ತಾನಲ್ಲ, ಭಯ ಆಗ್ತೈತಿ. ಹಿಂದ ನಿನ್ನೋ ಮೊನ್ನೋ ಅಚ್ಚಿ ಮೊನ್ನೋ 10 ವರ್ಷದಿಂದ ಯಾರೋ ಒಂದೇನೋ ಒಂದು ಶಬ್ದ ಅಂದಾರ ನಮಗ್. ಆ ಶಬ್ದ ಹಿಡ್ಕೊಂಡು ಇಂದು ವಿಚಾರ ಮಾಡಾಕತ್ತೀವಲ್ಲ, ಅಂದ 10 ವರ್ಷ ಆಗೈತಿ, ಶಬ್ದ ಹೋಗ್ಯಾವ, ಅಂದವ್ರು ಹೋಗ್ಯಾರ. ಆದ್ರೆ ಇಂದ ತಲೆ ಕೂತ್ ಕಾಡಾಗ್ತೈತಲ್ಲ, ಇದರಿಂದ ದುಃಖ ಆಗ್ತೈತಿ, ಶೋಕ ಆಗ್ತೈತಿ. ನಿನ್ನೆಯೂ ಇಲ್ಲ, ನಾಳೆಯೂ ಇಲ್ಲ. ಯಾರೋ ಹಿಂದ್ ಅಂದಾರ ಅವ್ರು. ಅವ್ರ ಮನ್ಯಾಗ ಯಾರೋ ಒಂದ್ ಶಬ್ದ ಅಂದಿರ್ತಾರ, ಏನೋ ಒಂದು ಶಬ್ದ ಅಂದಿರ್ತಾರ. ನೀವು ತಾಯಿ ಅಂದ್ರ, ಈಗ ನಮ್ಮ ಅಣ್ಣನ ಹೆಣತಿ ಹಿಂಗ ಅಂದಿದ್ದಕ್ಕ ನಾ 10 ವರ್ಷ ಆತ್ ನೋಡುತ್ತ ಅವ್ರ ಮನೆ ಹೊಸಲ ತೊಳ್ದಿಲ್ಲ. ಈ ಕೀಲಿ ಕುಂತ ಅಂತಿರ್ತಾಳ, ನಾ 10 ವರ್ಷ ಆತ ಅವ್ರ ಮನೆ ಹೊಸಲ ತೊಳ್ದಿಲ್ಲ ಅಂತ ಈಕೆ ಅಂತಿರ್ತಾಳ. ಅವ್ರ ಅಂತಿರ್ತಾರ, ಬಾಳ ಚಲೋ ಆತ 10 ಹೊಸ ಸೀರೆ ಉಳ್ದು ನಮ್ಮ ಅಂತ ಅವ್ರಂತ. ಅಂದ್ರ ಹಿಂದಿಂದ ನೆನಸ್ಕೊಂಡು ತಾಪ ಮಾಡ್ಕೊಂತೈತಿ, ಇಲ್ಲ ಮುಂದಿಂದ ಕಲ್ಪಿಸ್ಕೊಂಡು ತಾಪ ಮಾಡ್ತೈತಿ. ಅದಕ್ ಎಸ್ಟರ್ಡೇ ಈಸ್ ಡೆಡ್, ಟುಮಾರೋ ಈಸ್ ನಾಟ್ ಎಟ್ ಬಾರ್ನ್, ವಾಟ್ ಯು ಹ್ಯಾವ್ ವಿತ್ ಯು ಈಸ್ ಟುಡೇ. ನಿನ್ನೆ ಸತ್ತೈತಿ, ಇಲ್ಲ ಬರುದಿಲ್ಲ ಅದು. ನಾಳೆ ಹುಟ್ಟಿಲ್ಲ. ಸತ್ತ ನಿನ್ನೆಗಾಗಿ ಚಿಂತಿಸುವುದಕ್ಕಿಂತ, ಬರದೇ ಇರುವ ನಾಳೆಗಾಗಿ ಭಯ ಪಡುವುದಕ್ಕಿಂತ ದೇವ್ರು ಇವತ್ತೇನು ಕೊಟ್ಟಾನಲ್ಲ, ಇದನ್ನ ಅನುಭವಿಸೋರಿಗೆ ಸಂತರು ಅಂತ ಕರೀತಾರ ಅವ್ರಿಗೆ. ಇದು ಸ್ವಾಧ್ಯಾಯ. ದೇವ್ರು ಏನ್ ಇವತ್ತು ಕೊಟ್ಟಾನಲ್ಲ, ಇದನ್ನ ಚಂದ ಇವತ್ತು ಬದುಕುವುದು. ಅವ್ರಂತಾರ, ಹೌದಪ್ಪ ಚಂದ ಬದುಕಬೇಕು, ನಿಜಗುಂಡ್ರು 3 ಸ್ವಾಧ್ಯಾಯಗಳನ್ನ ಹೇಳ್ತಾರ, 3 ಸೂತ್ರ ಹೇಳ್ತಾರ. ಇವತ್ತು ನಾವು ಸಂತೋಷವಾಗಿ ಬದುಕಬೇಕಾದ್ರೆ ಏನು ಮಾಡಬೇಕ್ರಿ? ಇವತ್ತು ನಾವು ಸಂತೋಷವಾಗಿ ಬದುಕಬೇಕಾದ್ರೆ ಮನುಷ್ಯ 3 ಕೆಲಸ ಮಾಡ್ಬೇಕಂತ. ಬೆಳಿಗ್ಗೆ ಎದ್ದ ತಕ್ಷಣ ಏಳುವಾಗ ತಲೆಯಾಗ ಚಲೋ ವಿಚಾರದಿಂದ ಹೇಳ್ಬೇಕಂತ. ಮೊದಲು ಒಂದನೇದ್ದು ಚಲೋ ವಿಚಾರದಿಂದ ಹೇಳೋದು. ಎರಡನೇದ್ದು ಏನ ಈ ಜೀವನ ಕೊಟ್ಟಾನಲ್ಲ ನಮಗ್ ದೇವ್ರು, ನೋಡಪ್ಪ ಎಷ್ಟೋ ಮಂದಿ ಕಣ್ಣ ತೆಗೆದಿಲ್ಲ, ನನಗೊಂದು ದಿವ್ಸ ಆಯುಷ್ಯ ಕೊಟ್ಟಿಯಲ್ಲ, ಇದು ನಿನ್ನ ಕರುಣೆ ಅಂತ ನಾಲ್ಗೆ ಮ್ಯಾಲ ಅವನ ಹೆಸರಿಟ್ಟುಗೋಂತ ಹೇಳ್ಬೇಕಂತ ಮನುಷ್ಯ. ಮೂರನೇದ್ದು ಮಂದಿ ಮಾತು ನಂಬೇಡ, ನಿನ್ನೊಳಗ ಶಕ್ತಿ ಐತಲ್ಲ, ನಿನ್ನ ಶಕ್ತಿಯನ್ನು ನಂಬಿ ಬದುಕುವುದು ಮೂರನೇದ್ದು. ಒಂದನೇದ್ದು ಚಲೋ ವಿಚಾರ ಇಟ್ಟುಕೊಂಡು ಹೇಳೋದು, ಇದಕ್ಕೆ ಜ್ಞಾನ ಸ್ವಾಧ್ಯಾಯ ಅಂತ ಕರೆದ್ರು. ನಾಲ್ಗೆ ಮ್ಯಾಲ ದೇವರ ಋಣಪ್ಪ ಅಂತ ಹೇಳ್ತೀವಲ್ಲ, ಅವನ ನಾಮಸ್ಮರಣೆ ಮಾಡ್ತೀವಲ್ಲ, ಮಂತ್ರ ಸ್ವಾಧ್ಯಾಯ. ಮತ್ತ ನಿನ್ನ ಬಗ್ಗೆ ನೀನು ನಿನ್ನ ಶಕ್ತಿಯ ಬಗ್ಗೆ ಡೋಂಟ್ ಅಂಡರ್ ಎಸ್ಟಿಮೇಟ್ ಯುವರ್ ಸೆಲ್ಫ್. ನಿನ್ನ ಬಗ್ಗೆ ನೀ ಸಣ್ಣವ ಕೀಳರಿಮೆ ಮಾಡಕ್ ಹೋಗ್ಬೇಡ, ನಾನು ಶಕ್ತಿವಂತ ಅಂತ ಭಾವಿಸು. ಇದು ಆತ್ಮ ಸ್ವಾಧ್ಯಾಯ. ಇವು 3 ಇರ್ಬೇಕು ಮನುಷ್ಯ. ಮೊದಲನೇದ್ದು ಏಳುವಾಗ ಬೆಳಿಗ್ಗೆ ಎದ್ದಾಗ ಚಲೋ ವಿಚಾರದಿಂದ ಮನುಷ್ಯ ಏಳಬೇಕು. ಏನು? ಮೊದಲು ಏಳುವಾಗ ಚಲೋ ವಿಚಾರ ಇರ್ಬೇಕು ನಮ್ ತಲೆಯಾಗ. ಚಲೋ ವಿಚಾರದಿಂದ ಮನುಷ್ಯ ಏಳ್ಬೇಕು.
ನಮಗ್ ಹಂಗ ಆಗೋದಿಲ್ಲ. ಎದ್ದು ಕೂಡ್ಲೇನೆ ಯಾರ ಮನೆಗೆ ಏನು ಬೆಂಕಿ ಹಚ್ಚಬೇಕಂತ ಶುರು ಮಾಡ್ತೀವಿ. ಇಲ್ಲ ಎದ್ದು ಕೂಡ್ಲೆ ಅದೊಂದು ಮೊಬೈಲ್. ಕೆಲವು ಮಂದಿಗೆ ಎದ್ದು ಕೂಡ್ಲೇನೆ ಬೆಡ್ ಟೀ ಬೇಕು ಅವ್ರಿಗೆ. ಅದು ಎದ್ದು ಕೂಡ್ಲೆ ಬಾಯಿ ತೊಡ್ಕೊಳ್ಳೆ ಟೀ ಕುಡಿದ್ರೆ ಅದು ಬೆಡ್ ಟೀ ಆಗೋದಿಲ್ಲ, ನಿನಗೆ ಡೆಡ್ ಟೀ ಆಗುತ್ತಷ್ಟ. ಎದ್ದು ಕೂಡ್ಲೆ ಚುಟ್ಟ ಹಚ್ಕೋಬೇಕು, ಚುಟ್ಟ ಹಚ್ಕೊಳ್ಳಿಲ್ಲ ಅಂದ್ರೆ ಎಲ್ಲಿ ಹೋಗೋದಿಲ್ಲ ಅವ. ಅಂದ್ರೆ ಇದು ನಮ್ಮದಿದು. ಅವ್ರು ಏನಂತಾರ ಅಂದ್ರೆ ಎದ್ದು ಕೂಡ್ಲೆ ಬೆಳಿಗ್ಗೆ ಎದ್ದಾಗ ಚಲೋ ವಿಚಾರದಿಂದ ಹೇಳೋ ಮನುಷ್ಯನೇ. ಯಾರು ನಾವು ನಮ್ಮ ಮನೆಗೆ ಭಿಕ್ಷುಕರು ಬರ್ತಾರೆ ಇಲ್ಲಿ ಬೆಳಿಗ್ಗೆ ಹುಡುಗರು, ಅವ್ರ ತಟ್ಟಿ ಹೆಂಗಿರ್ತೈತಿ? ಖಾಲಿ ತಟ್ಟಿ ಇರ್ತೈತಿ. ಯಾರು ಭಿಕ್ಷುಕರು ಅಂದ್ರ ಬೆಳಿಗ್ಗೆ ಎದ್ದಾಗ ಯಾರ ತಟ್ಟೆಯೊಳಗ ರೊಟ್ಟಿ ಇಲ್ಲ ಅವ್ರ ಭಿಕ್ಷುಕರಲ್ಲ. ಬೆಳಿಗ್ಗೆ ಎದ್ದಾಗ ಯಾರ ತಲೆಯಾಗ ಚಲೋ ವಿಚಾರ ಬಂದಿಲ್ಲ ಅವ್ರು ನಿಜವಾದ ಭಿಕ್ಷುಕರು. ಬೆಳಿಗ್ಗೆ ಹೇಳುವಾಗ ಚಲೋ ವಿಚಾರದಿಂದ ಹೇಳ ಮನುಷ್ಯನೇ. ಚಲೋ ವಿಚಾರ ಬೇಕಾಗತ್ತೆ. ನಾವು ಅದನ್ನು ಮಾಡೋದಿಲ್ಲ, ಊರು ಸುದ್ದಿ ಮಾತಾಡ್ಕೊಂತ ಕುಂದಿರ್ತೀವಿ. ದಿನ ಬದುಕಿದ ಹೂವಿನ ಸಾರ್ಥಕತೆ ಎಷ್ಟು ಅದ್ಭುತ ಅಂದ್ರ, ತನ್ನನ್ನು ಯಾರ ನಿರ್ಮಾಣ ಮಾಡಿದ್ರಲ್ಲ, ನಿರ್ಮಾಣ ಮಾಡಿದ ದೇವರ ತಲೆ ಮೇಲೆ ಹೋಗಿ ಕುಂತು ತನ್ನ ಜೀವನ ಸಾರ್ಥಕ ಮಾಡಿಕೊಳ್ಳುತ್ತದೆ. ಇದು ಬದುಕಿನ ಆ ಹೂವಿನ ಬದುಕಿನ ವೈಶಿಷ್ಟ್ಯತೆ ಇದು. ಅದಕ್ಕೆ ಮನುಷ್ಯ ಅಂಥದ್ದೊಂದು ಸುಂದರ ಬದುಕು ಕಟ್ಕೋಬೇಕಾಗ್ತದೆ. ಬದುಕನ್ನು ಕೊಟ್ಟಾನಲ್ಲ ದೇವರು, ಇದನ್ನು ಹೆಂಗೆ ಬದುಕಬೇಕು, ಏನು ಮಾಡಿ ಈ ಬದುಕು, ಈ ಜೀವನದ ಋಣ, ಈ ಜಗತ್ತಿನ ಋಣ ನಾನು ತೀರಿಸಬೇಕು. ನಾನು ಈ ಭೂಮಿಗೆ ಬರಬೇಕಾದ್ರೆ ನಾ ಏನು ಮನೆ ಕಟ್ಟಿರಲಿಲ್ಲ, ಮಣ್ಣು ಮಾಡಿಲ್ಲ, ಕಲ್ಲು ಮಾಡಿಲ್ಲ, ನೀರು ಮಾಡಿಲ್ಲ, ಗಾಳಿ ಮಾಡಿಲ್ಲ. ನಾನು ಬರುವುದಕ್ಕಿಂತ ಮುಂಚೆನೇ ನಿಸರ್ಗ ದೇವತೆ ನಾನು ಹುಟ್ಟಿ ಬೆಳೆದು ವಿಕಾಸ ಆಗಲಿಕ್ಕೆ ಏನೇನು ಬೇಕೋ ಅದೆಲ್ಲ ನಿರ್ಮಾಣ ಮಾಡಿಟ್ಟಿತ್ತಿಲ್ಲ. ನಾ ಏನೂ ಮಾಡಿಲ್ಲ, ಸುಮ್ಮನೆ ನಾ ಅಂತಿರ್ತೀನಿ ಅಷ್ಟ. ಹೊಲ ಮಾಡೀನಿ, ಮನೆ ಮಾಡೀನಿ, ಕಾಂಪ್ಲೆಕ್ಸ್ ಕಟ್ಸೀನಿ. ನಾ ಹೋದ ಮೇಲೆ ಇವು ಮಕ್ಕಳು ಹೆಂಗೆ ಮಾಡ್ತಾವೋ ಏನು ಮಾಡ್ತಾವೆ ಅನ್ನೋದಿಲ್ಲ. ನಾ ಎಲ್ಲ ಮಾಡೀನಿ, ಹೊಲ ಮನೆ ಕಾಂಪ್ಲೆಕ್ಸ್ ಮಾಡೀನಿ. ನಾ ಹೋದ ಮೇಲೆ ಮಕ್ಕಳು ಹೆಂಗೆ ಮಾಡ್ತಾವೋ ಏನು. ಅವು ಮಕ್ಕಳು ಅಂತಿರ್ತಾರೆ, ನೀವು ಹೋಗಿ ಮೊದಲು ನಾವು ಹೆಂಗಿರ್ತೀವಿ ನೋಡಿ, ಆಮೇಲೆ ಮಸ್ತ್ ಮಜಾದಾಗಿರ್ತೀವಿ. ಅದ ಕಾಯಕತ್ತೀವಿ, ನೀವು ಹೋಗೋದ ಕಾಯಕತ್ತೀವಿ ನಾವು. ಏನು ಮಾಡಿದ್ದಾನ ಹೇಳಿ? ಈ ನಿಸರ್ಗಕ್ಕಾಗಿ ತಾನು ಹುಟ್ಟಿ ಬೆಳೆದು ವಿಕಾಸವಾಗುವ ಈ ಜಗತ್ತಿಗಾಗಿ ಮನುಷ್ಯ ಏನು ಕೊಟ್ಟಾನ ಹೇಳಿ? ಒಂದು ಕ್ಷಣ ತನ್ನ ಬದುಕಿನ ಪುಟಗಳನ್ನು ಒಂದು ಸಲ ಸಿಂಹಾವಲೋಕನ ಮಾಡಿದ್ರೆ ನಮಗನಿಸ್ತದೇನು, ನಾ ಏನು, ವಾಟ್ ಈಸ್ ಮೈ ಕಾಂಟ್ರಿಬ್ಯೂಷನ್ ಟು ದಿಸ್ ನೇಚರ್? ನನ್ನ ಕೊಡುಗೆ ಏನಿದೆ ಹೇಳಿ ಈ ಜಗತ್ತಿಗೆ? ನಾವು ಸುಮ್ಮನೆ ಸಾಮಾನ್ಯವಾಗಿ ವಿಚಾರ ಮಾಡೋಣ. ನಾವು ನೀರು ತಗೊಳ್ತೇವೆ, ಒಂದು ಹೋಟೆಲಿಗೆ ಹೋಗಿ ಒಂದು ಬಿಸ್ಲೆರಿ ಬಾಟ್ಲಿ ತಗೋತೀವಿ. ಒಂದು ಬಿಸ್ಲೆರಿ ಬಾಟ್ಲಿಯ ಬೆಲೆ 50 ರೂಪಾಯಿ. ಲೀಟರ್ ನೀರು ತಗೊಂಡ್ರೆ 50 ರೂಪಾಯಿ ಕೊಟ್ಟಿವಿ. ಆದರೆ ಈ ಜಗತ್ತಿಗೆಲ್ಲ ಕೆರೆ ಹಳ್ಳ ಹೊಳೆಗಳನ್ನು ತುಂಬಿಸಿದ ಭಗವಂತನಿಗೆ ನಾವೇನು ಕೊಟ್ಟಿವಿ ಹೇಳಿ? ಒಂದು ಖಾನಾವಳಿಗೆ ಊಟಕ್ಕೆ ಹೋಗ್ತೇವೆ. ಒಂದು ಖಾನಾವಳಿಗೆ ಊಟಕ್ಕೆ ಹೋದರೆ ಒಂದು ಊಟಕ್ಕೆ 50 ರೂಪಾಯಿ ಕೊಟ್ಟು ಬರ್ತೀವಿ, 100 ರೂಪಾಯಿ ಕೊಟ್ಟು ಬರ್ತೀವಿ. ಆದರೆ ಈ ಜಗತ್ತಿನ ಜೀವಿಗಳಿಗೆಲ್ಲ ಕೋಟಿ ವರ್ಷಗಳಿಂದ ಹಸಿವಿಲ್ಲದಂಗೆ ಬದುಕಿಸಿದ ದೇವನಿಗೆ ನಾವೇನು ಕೊಟ್ಟಿವಿ ಹೇಳಿ? ಈ ನಿಸರ್ಗಕ್ಕೆ ನಾವೇನು ಕೊಟ್ಟಿವಿ ಹೇಳಿ? ಒಂದು ತಿಂಗಳಾತು ಅಂದ್ರೆ KPTCLನವ್ರು ಬಂದು ನಮ್ಮ ಕರೆಂಟ್ ಬಿಲ್ ತಗೊಳ್ತಾರೆ. ಎಷ್ಟಾತು ಒಂದು ತಿಂಗಳಿಗೆ ಬಿಲ್ ಕಟ್ಟಿ ಹೋಗು ಅಂತ ತಿಳ್ಕೊಂಡು, ವರ್ಷಗಳಿಂದ ಸೂರ್ಯ ಚಂದ್ರರಂಥ ಆರದ ದೀಪಗಳನ್ನು ಹಚ್ಚಿಟ್ಟ ದೇವರಿಗೆ ನಾವೇನು ಕೊಟ್ಟಿವಿ ಹೇಳಿ? ಬಿಲ್ ಕೇಳ್ಯಾನ ಏನು ದೇವರು? ನಾವು ದೇವರಿಗೆ ಬಿಲ್ ಕೊಡಬೇಕಾಗಿಲ್ಲ, ನಮ್ಮ ಸುಂದರವಾದ ದಿಲ್ ಕೊಟ್ಟರೆ ಸಾಕು, ಖುಷಿ ಆಗ್ತಾನಾತ ಅಷ್ಟೇ ದೇವರು. ಏನು ಕೊಟ್ಟಿವಿ ಹೇಳಿ ದೇವರಿಗೆ? ಈ ನಿಸರ್ಗಕ್ಕೆ ಮನುಷ್ಯ ಏನು ಕೊಟ್ಟಿದ್ದಾನೆ? ನಾವು ನಮ್ಮ ಸೈಕಲ್ ಇರ್ತದೆ, ಸೈಕಲ್ ಟ್ಯೂಬ್ ಪಂಚರ್ ಆತು ಅಂದ್ರೆ ಅದಕ್ಕೆ ಪಂಚರ್ ತಿದ್ದಿ ಹವಾ ಹಾಕೋನಿಗೆ 5 ರೂಪಾಯಿ ಕೊಟ್ಟು ಬರ್ತೀವೋ ಇಲ್ಲ ಹೇಳಿ? ಒಂದು ಸಾಮಾನ್ಯವಾದ ಸೈಕಲ್ ಟ್ಯೂಬ್ ಪಂಚರ್ ಆದರೆ ಅದನ್ನು ಪಂಚರ್ ತಿದ್ದಿ ಹವಾ ಹಾಕುವವನಿಗೆ 5 ರೂಪಾಯಿ ಕೊಟ್ಟು ಬರ್ತೀವಿ. ಈ ದೇಹ ಅನ್ನುವಂಥ ತೊಗಲಿನ ಒಂದು ಟ್ಯೂಬ್ನೊಳಗೆ ಹವಾ ತುಂಬಿ ಇದನ್ನು ಒಟ್ಟು ಪಂಚರ್ ಆಲಾರ್ದಂಗೆ ನೋಡಿಕೊಂಡನಲ್ಲ, ಅವನಿಗೆ ನಾವೇನು ಕೊಟ್ಟಿವಿ ಹೇಳಿ? ಒಂದು ಕ್ಷಣ ವಿಚಾರ ಮಾಡಬೇಕಲ್ಲ ಮನುಷ್ಯ. ಏನು ಜಗತ್ತಿಗೆ ಕೊಟ್ಟಿರುವುದು? ಅದಕ್ಕಾಗಿ ಮನುಷ್ಯ ಪುಣ್ಯ ಕಾರ್ಯಗಳನ್ನು ಮಾಡಬೇಕು. ಈ ಜಗತ್ತಿನಲ್ಲಿ ಹೇಗೆ ಬದುಕಬೇಕು ಅಂದರೆ, ಎಷ್ಟು ಜನ ಬದುಕಿ ಹೋಗಿಲ್ಲೇನು? ರಾಷ್ಟ್ರಕ್ಕಾಗಿ, ನಾಡಿಗಾಗಿ, ನುಡಿಗಾಗಿ ಬದುಕಿಲ್ಲೇನು? ಅವರೆಲ್ಲ ಎಷ್ಟು ಅದ್ಭುತವಾಗಿ ತಮ್ಮ ಜೀವನವನ್ನು ಕಟ್ಟಿಕೊಂಡ್ರು, ಎಷ್ಟು ಸುಂದರವಾದ ಜೀವನವನ್ನು ಕಟ್ಟಿದ್ರು. ಜಗತ್ತು ಅವರಿಗೆ ನೆನಪಿಡುವಂಥ ಕೆಲಸಗಳನ್ನು ಮಾಡಿ ಹೋಗಲಿಲ್ಲೇನು? ಸುಮ್ಮನೆ ಸಾಮಾನ್ಯ ಒಬ್ಬ ಭಗತ್ ಸಿಂಗನ ಉದಾಹರಣೆ ತಗೊಳ್ಳಿ ನೀವು. ಈ ರಾಷ್ಟ್ರ ಎಂದೂ ಭಗತ್ ಸಿಂಗನಂಥ ರಾಷ್ಟ್ರಪ್ರೇಮಿಯನ್ನು ಮರಿಲಿಕ್ಕೆ ಸಾಧ್ಯ ಐತೇನೆ ಹೇಳಿ?
ಭಗತ್ ಸಿಂಗನಿಗೆ ಅವನಿಗೆ ಯಾವಾಗ ಗಲ್ಲು ಶಿಕ್ಷೆ ಆಯಿತು, ಹಿ ವಾಸ್ ಜಸ್ಟ್ 22-23 ಇಯರ್ಸ್ ಓಲ್ಡ್, ಸುಮ್ಮನೆ 22-23 ವರ್ಷದ ಭಗತ್ ಸಿಂಗ್. ಅವನಿಗೆ ಗಲ್ಲಿಗೇರಿಸಲಿಕ್ಕೆ ತಗೊಂಡು ಹೊಂಟಿದ್ರು. ಗಲ್ಲಿಗೇರಿಸಲಿಕ್ಕೆ ತಗೊಂಡು ಹೋಗುವಾಗ ಅವ ನಕ್ಕೊಂತ ಹೊರಟಿದ್ದ. ಅವ ಜೈಲಿನ ಬ್ರಿಟಿಷ್ ಅಧಿಕಾರಿ ಕೇಳ್ತಾನೆ, ನಾವು ನಿನಗೆ ಗಲ್ಲಿಗೇರಿಸ್ಲಿಕ್ಕೆ ತಗೊಂಡು ಹೊಂಟೀವಿ, ನೀವು ನಗಕತ್ತೀಯಲ್ಲ. ಅವಾಗ ಭಗತ್ ಸಿಂಗ್ ಅಂತಾನೆ, ಯು ಆರ್ ಫಾರ್ಚುನೇಟ್ ಟು ಬಿ ಹಿಯರ್. ನೀನು ಭಾಳ ಪುಣ್ಯ ಮಾಡಿ ನೀ ಇಲ್ಲಿರಬೇಕಂದ್ರೆ, ಯಾಕಂದರೆ ಭಾರತದ ರಾಷ್ಟ್ರ ಪ್ರೇಮಿಗಳು ಎಷ್ಟು ಉತ್ಸಾಹದಿಂದ ಸಾವನ್ನು ಅಪ್ಪಿಕೊಳ್ಳಿಕ್ಕೆ ಹೋಗ್ತಾರ ಅನ್ನುವ ನೋಡುವ ದೃಶ್ಯ ನಿನ್ನ ಕಣ್ಣಿಗೆ ಸಿಗ್ತದಲ್ಲ. ವಿದ್ಯಾವತಿ ಭಗತ್ ಸಿಂಗನ ತಾಯಿ ಬರ್ತಾಳೆ. ಯಾವ ಸಂದರ್ಭದಲ್ಲಿ ಅಂದರೆ, ಯಾವ ಸಂದರ್ಭದಲ್ಲಿ ಭಗತ್ ಸಿಂಗ್ ಗಲ್ಲಿಗೇರ್ಲಿಕ್ಕೆ ಹೊಂಟಿದ್ದ, ಅವಾಗ ಭಗತ್ ಸಿಂಗನ ತಾಯಿ ಬರ್ತಾಳೆ. ಮಗ ನೇಣುಗಂಬಕ್ಕೇರ್ಲಿಕ್ಕೆ ಹೊಂಟಾಗ ತಾಯಿಯ ಹೃದಯ ಹಾಗಾಗಿರಬಾರದು. ತಾಯಿ ಕಣ್ಣೀರು ಹಾಕಿ ಹರಿಯಲು ಬಿಟ್ಟು ವಿಶ್ವೇಶ್ವರಯ್ಯ ಶ್ರಮ ಪಡದಿದ್ದರೆ, ಕನ್ನಂಬಾಡಿಯ ಕಟ್ಟದಿದ್ದರೆ, ಹರಿಯಲು ಬಿಟ್ಟು ವಿಶ್ವೇಶ್ವರಯ್ಯ ಶ್ರಮ ಪಡದಿದ್ದರೆ, ಕನ್ನಂಬಾಡಿಯ ಕಟ್ಟದಿದ್ದರೆ, ಬಂಗಾರ ಬೆಳೆವ ಹೊನ್ನಾಡು, ಆ ಬಂಗಾರ ಬೆಳೆವ ಹೊನ್ನಾಡು ಆಗುತ್ತಿತ್ತೇ ಈ ನಾಡು, ಕನ್ನಡ ಸಿರಿನಾಡು, ನಮ್ಮ ಕನ್ನಡ ಸಿರಿನಾಡು. ಆಗದು ಎಂದು ಕೈಲಾಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ. ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ. ದುಡಿಮೆಯ ನಂಬಿ ಬದುಕು, ದುಡಿಮೆಯ ನಂಬಿ ಬದುಕು, ಅದರಲ್ಲೇ ದೇವರ ಹುಡುಕು. ಬಾಳಲಿ ಬರುವುದು ಬೆಳಕು, ನಮ್ಮ ಬಾಳಲಿ ಬರುವುದು ಬೆಳಕು. ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು, ಕೆಚ್ಚದೆ ಇರಬೇಕೆಂದೆಂದು. ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ.